ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇವಾ ಗ್ಲೋ ಅಪ್ ಚಾನಲ್. ಇವತ್ತು ನೋಡಿ ನಾನು ಲೆಗ್ ವ್ಯಾಕ್ಸ್ ಹಾಕಿದ್ದೇನೆ. ನಿಮಗೆ ಈ ಲೆಗ್ ವ್ಯಾಕ್ಸ್ ಮಾಡುವುದರ ಪ್ರಯೋಜನವೇನು ಅಂತ ಹೇಳ್ತಿದ್ದೇನೆ. ನೋಡಿ, ಲೆಗ್ ವ್ಯಾಕ್ಸ್ನಿಂದ ನಿಮಗೆ ಇನ್ಗ್ರೋತ್ ಕಡಿಮೆ ಆಗ್ತದೆ ನಾವು ವ್ಯಾಕ್ಸ್ ಮಾಡ್ತಾ ಇರೋದ್ರಿಂದ. ಆಮೇಲೆ ಇದನ್ನು ಕೂದಲು ಬೆಳವಣಿಗೆ ಕಡಿಮೆ ಆಗ್ತಾ ಇರುತ್ತದೆ ನಿಮಗೆ. ಆಮೇಲೆ ನಯವಾದ ಸ್ಕಿನ್ ಸಿಗುತ್ತೆ ನಿಮಗೆ ಇದು ಮಾಡೋದ್ರಿಂದ. ಆಮೇಲೆ ನಿಮಗೆ ಉತ್ತಮವಾದ ಚರ್ಮ, ಚೆನ್ನಾಗಿರೋ ಚರ್ಮ ನಯವಾದ ಚರ್ಮ ಕಾಣಲಿಕ್ಕೆ ಸಿಗುತ್ತೆ. ಆಮೇಲೆ ಇನ್ನೇನೆಂದರೆ ಶೇವಿಂಗ್ ಮಾಡಿದರೆ ನಿಮಗೆ ರ್ಯಾಶ್ ಆಗುತ್ತಲ್ವ, ಆ ಥರ ರ್ಯಾಶ್ ಇರೋದಿಲ್ಲ. ಆಮೇಲೆ ಚರ್ಮದ ಸ್ಕಿನ್ನಲ್ಲಿ ನಿಮಗೆ ಕಿರಿಕಿರಿ ಇರೋದಿಲ್ಲ, ಅಲರ್ಜಿ ಆಗೋದು ಕಡಿಮೆ ಆಗುತ್ತೆ, ಅಲರ್ಜಿ ಇರೋದಿಲ್ಲ. ಆಮೇಲೆ ತುರಿಕೆಗಳು, ಆಮೇಲೆ ಅದು ಹೇರ್ ಮೊಂಡಾಗೋದು ಅದೆಲ್ಲ ಇರೋದಿಲ್ಲ. ಇದನ್ನ ನಾವು ವ್ಯಾಕ್ಸ್ ಮಾಡೋದ್ರಿಂದ ಒಳಗಿಂದ ಬೇರು ಸಹಿತ ಗ್ರೋತ್ ಇದೆಯಲ್ಲ, ಗ್ರೋತ್ ಫುಲ್ ಇದರಿಂದ ಬಂದುಬಿಡುತ್ತೆ. ನಿಮಗೆ ಏನೂ ತೊಂದರೆ ಆಗೋದಿಲ್ಲ. ಇದು ತುಂಬ ಚೆನ್ನಾಗಿ ನಿಮಗೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದರೂ ಶಾರ್ಟ್ ಡ್ರೆಸ್ ಹಾಕ್ಕೊಂಡು ಹೋದರೆ ನೀಟಾಗಿರುತ್ತೆ. ನಿಮ್ಮದು ಬ್ಯೂಟಿ ಕಾನ್ಷಿಯಸ್ಸನ್ನು ತೋರಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಲೆಲ್ಲ ವೈಟ್, ನೀವು ನೋಡಿದ್ರಲ್ವ ಇವಾಗ ಹೇರ್ ಇರುವಾಗ ಹೇಗೆ ಕಾಣಿಸ್ತಿತ್ತು, ಹೇರ್ ತೆಗೆದ್ಮೇಲೆ ಯಾವ ಥರ ವೈಟಾಗಿ ಕಾಣಿಸ್ತದೆ ನಮ್ಮದು. ಆಮೇಲೆ ಸ್ಕಿನ್ ಯಾವ ಥರ ಚೆನ್ನಾಗಿ ಶೈನ್ ಕಾಣಿಸ್ತದೆ, ಯಾವ ಥರ ಬರುತ್ತೆ, ಸ್ಕಿನ್ ಶೈನ್ ಕೂಡ ಆಗುತ್ತೆ ವ್ಯಾಕ್ಸ್ ಮಾಡ್ತಾ ಇರೋದ್ರಿಂದ. ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ಮೆಲ್ ಕೂಡ ಇರೋದಿಲ್ಲ. ಆಮೇಲೆ ಇನ್ನೂ ಒಂದು ಇದು ಅಂದರೆ, ನಿಮಗೆ ಹೊರಗಿಂದ ನೀವು ಹೊರಗಡೆ ಓಡಾಡಿ ಮಾಡಿದರೆ ನೀವು ಅದು ಸ್ಕಿನ್ನಲ್ಲಿ ಮೇಲೆ ಇದಾಗುತ್ತಲ್ವ, ಟ್ಯಾನ್ ಆಗುತ್ತಲ್ವ, ಟ್ಯಾನ್ ಕೂಡ ಹೋಗುತ್ತೆ ವ್ಯಾಕ್ಸ್ ಮಾಡೋದ್ರಿಂದ. ಲೆಗ್ ವ್ಯಾಕ್ಸ್ ಆಗಲಿ, ನೀವು ಹ್ಯಾಂಡ್ ವ್ಯಾಕ್ಸ್ ಆಗಲಿ, ಇದಿಷ್ಟು ತುಂಬ ಒಳ್ಳೆಯದು ನಿಮಗೆ. ಅದರಿಂದ ನಿಮಗೆ ಅನುಕೂಲಗಳು, ಬೆನಿಫಿಟ್ಸ್ ಇದೆ. ಅದಕ್ಕೋಸ್ಕರ ನಾನು ಹೇಳೋದು ನಿಮಗೆ ಲೆಗ್ ವ್ಯಾಕ್ಸು, ಹ್ಯಾಂಡ್ ವ್ಯಾಕ್ಸ್ ಅವಾಗವಾಗ ಮಾಡ್ತಾಯಿರಿ ಅಂತ. ಈ ಹೇರ್ ರಿಮೂವ್ ಮಾಡೋದ್ರಿಂದ ನಿಮಗೆ ಇಷ್ಟೊಂದು ಅನುಕೂಲಗಳಿವೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ವ್ಯಾಕ್ಸನ್ನು ನೀವು ಚೆನ್ನಾಗಿ ನೋಡಿ ಮಾಡ್ಕೋಬೇಕು. ಯಾವ ವ್ಯಾಕ್ಸ್ ಮಾಡಿದರೆ ನಿಮಗೆ ಚೆನ್ನಾಗಿರುತ್ತೆ ಅಂತ. ಹನಿ ವ್ಯಾಕ್ಸ್ ಇದೆ, ಆಮೇಲೆ ತುಂಬ ಥರದ್ದು ವ್ಯಾಕ್ಸ್ ಬಂದಿದೆ ಇವಾಗ. ನಿಮ್ಗೆ ಯಾವುದು ವ್ಯಾಕ್ಸ್ ಬೇಕು ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ, ಒಳ್ಳೆ ಇರೋದು ನೋಡಿಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಇದರಿಂದ ಏನು ಗೊತ್ತಾ, ನಿಮಗೆ ಕಾಲಲ್ಲಿರೋ ಡೆಡ್ ಸ್ಕಿನ್ ಕೂಡ ಹೋಗುತ್ತೆ. ತುಂಬ ಡೆಡ್ ಸ್ಕಿನ್ ಆಗಿರುತ್ತೆ. ಈ ವಿಂಟರ್ ಸೀಸನಲ್ಲಂತೂ ತುಂಬ ಡೆಡ್ ಸ್ಕಿನ್ ಆಗುತ್ತೆ. ಕಾಲಿದು ಇದು ನಿಮ್ಮದು ಫೀಟ್ ಇದೆಯಲ್ವ, ಫೀಟಿಗೆ ತುಂಬ ಡೆಡ್ ಸ್ಕಿನ್ ಇರುತ್ತೆ. ಅದೆಲ್ಲ ಕೂಡ ಕ್ಲೀನಾಗಿ ಹೋಗುತ್ತೆ ವಿಂಟರ್ ಸೀಸನಲ್ಲಿ. ಅಥವಾ ಎಲ್ಲ ಸೀಸನಲ್ಲಿ ನೀವು ಕ್ಲೀನಾಗಿ ವ್ಯಾಕ್ಸ್ ಮಾಡೋದ್ರಿಂದ ನಿಮ್ಮದು ಬಾಡಿ ಲೆಗ್ಸು ತುಂಬ ಕ್ಲೀನಾಗಿರುತ್ತೆ. ಯಾವುದೇ ಥರದ್ದು ಅಲರ್ಜಿ ಇದು ಏನೂ ಕೂಡ ಇರೋದಿಲ್ಲ. ಅದರಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ ವ್ಯಾಕ್ಸ್ ಮಾಡ್ಕೊಳ್ತಾ ಇರಿ, ಅದು ಒಳ್ಳೆಯದು ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.